ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತು? ಮೂವಿ ಅದೇ ಇಷ್ಟ ಆಯ್ತು, ನೋಡ್ಬೋದು. ಚೆನ್ನಾಗಿದೆ, ಪ್ರಕೃತಿ ಬಗ್ಗೆ ಎಲ್ಲ ಚೆನ್ನಾಗಿ ತೋರ್ಸಿದ್ದಾರೆ. ಚೆನ್ನಾಗಿ ತೋರಿಸಿದೆ ಸರ್ ಎಲ್ಲ. ಸಿನಿಮಾ ಹೇಗಿದೆ ಅಕ್ಕ? ಸೂಪರ್ ಆಗಿದೆ. ಇಷ್ಟ ಆಯ್ತು. ಇಷ್ಟ ಆಯ್ತು. ಎಲ್ಲ ಸೀನ್ ಇಷ್ಟ ಆಯ್ತು. ಪ್ರಕೃತಿ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಚೆನ್ನಾಗಿ ತೋರಿಸಿದ್ರು. ನಾವು ಕೃಷ್ಣಗಿರಿಯಿಂದ ಬಂದಿರೋದು. ನಾರಾಯಣ್ ನನ್ನ ಹೆಸರು. ನಮ್ಮ ಫ್ರೆಂಡ್ ಇವರು ಡೈರೆಕ್ಟ್ರು ಶಂಕರ್ ಅಂತ. ಅವರು ಬನ್ನಿ ನೋಡಿ ಅಂತ ಹೇಳಿದ್ರು. ನೋಡಿದ್ದೀನಿ ಸರ್, ನಿಜವಾಗ್ಲೂ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ, ಸೂಪರ್. ಯಾವ ಸರ್ ಪಿಕ್ಚರಾ? ಸಿನಿಮಾ ಚೆನ್ನಾಗಿದೆ. ನಾನು ಅಷ್ಟೊಂದು ಕನ್ನಡ ಬರ್ತಾ ಇಲ್ಲ, ಆದ್ರೆ ಚೆನ್ನಾಗಿದೆ, ಸೂಪರ್, ಬೆಸ್ಟ್ ಇದೆ. ಹಾಡು ಸಿನಿಮಾ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಸರ್. ನೋಡ್ಬೋದು, ಫ್ಯಾಮಿಲಿ ಕರ್ಕೊಂಡು ಬಂದು ನೋಡ್ಬೋದು. ಏನ್ ಇಷ್ಟ ಆಯ್ತು? ಹಾಡುಗಳು ಚೆನ್ನಾಗಿದೆ, ನೋಡೋಕ್ಕೇನು ಬೋರ್ ಹೊಡೆಯಲ್ಲ, ಚೆನ್ನಾಗಿ ನೋಡ್ಬೋದು. ಪ್ರಕೃತಿ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ. ನಾವು ತಮಿಳ್ನಾಡಿಂದ ಬಂದಿರೋದು, ನೋಡೋಕ್ಕಿಂತ ಬಂದಿರೋದು, ಚೆನ್ನಾಗಿದೆ. ಅಕ್ಕ ಸಿನಿಮಾ ನೋಡಿದ್ರ? ಏನ್ ತುಂಬಾ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು? ಎಲ್ಲ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಕ್ಕ ಸಿನಿಮಾ ನೋಡಿದ್ರ? ಹಾ, ನೋಡಿದೆ. ಏನ್ ಇಷ್ಟ ಆಯ್ತು? ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್, ಎಲ್ಲ ಚೆನ್ನಾಗಿದೆ. ಪ್ರಕೃತಿ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಚೆನ್ನಾಗಿದೆ ಸರ್, ಎಲ್ಲ ಇಷ್ಟ, ಸೂಪರ್ ಆಗಿದೆ. ಅಕ್ಕ ಏನು? ತುಂಬಾ ಇಷ್ಟ ಆಯ್ತು. ನಮ್ಮಮ್ಮ ಅಕ್ಕ ಏನು ಇಷ್ಟ ಆಯ್ತು? ಸರ್ ತುಂಬಾ ಚೆನ್ನಾಗಿದೆ. ಡ್ರಾಮಾ ಎಲ್ಲ ಚೆನ್ನಾಗಿದೆ, ಫಿಲಂ ಚೆನ್ನಾಗಿದೆ. ನೋಡಿ, ಕನ್ನಡ ಫಿಲಂ ತುಂಬಾ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಚಿಕ್ಕ ಮಕ್ಳಿಗೆ ಮೆಸೇಜ್ ಕೊಡುತ್ತೆ, ಚೆನ್ನಾಗಿದೆ. ಆಕ್ಟಿಂಗ್ ಬಗ್ಗೆ ಏನ್ ಅನಿಸ್ತು? ಆಕ್ಟಿಂಗು ಸೂಪರ್ ಸರ್, ಎಲ್ಲ ಸೂಪರ್. ಸಿನಿಮಾ ಹೇಗೆ ಅನಿಸ್ತು? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ ಸಿನಿಮಾ. ಆಕ್ಟಿಂಗ್ ಸಖತ್ತಾಗಿದೆ. ಪ್ರಕೃತಿ ಎಲ್ಲ ಪ್ರಕೃತಿ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಹಾ, ಹೌದು. ನಮ್ಮ ಹೀರೋಯಿನ್ ಚೆನ್ನಾಗಿ ಓಕೆ ಮೇಡಮ್, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಫುಲ್ ಖುಷಿಯಾಗಿ ಬರ್ತಿದ್ದಾರೆ. ಟ್ರೇಲರ್ ನಲ್ಲಿ ನೋಡಿದಂತ ಕಂಟೆಂಟ್, ಒಂದು ಪರಿಸರದ ಬಗ್ಗೆ ಒಂದಷ್ಟು ಜನಕ್ಕೆ ಅರ್ಥ ಆಗಿದೆ. ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ. ಸೊ ನಿಮಗೆ ಇಷ್ಟು ಜನದ ಮಧ್ಯೆ ಕುತ್ಕೊಂಡು ಸಿನಿಮಾ ಹೇಗೆ ಅನಿಸ್ತಾ? ಅದೇ ಇವಾಗ ನೀವು ಸ್ಟಾರ್ಟಿಂಗ್ ಈವೆಂಟ್ ಅಲ್ಲೆಲ್ಲ ಹೇಳ್ತಾ ಇದ್ರಿ, ಸ್ವಲ್ಪ ಟ್ರೈಲರ್ ನೋಡಿದ್ರೆ ತುಂಬಾ ಈವೆಂಟ್ಸ್ ಅನ್ಸುತ್ತೆ, ಏನಾದ್ರು ಕನ್ಫ್ಯೂಷನ್ಸ್ ಆಗುತ್ತಾ ಅಂತ. ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ತುಂಬಾ ಕ್ಲಾರಿಟಿ ಇದೆ ಅಂತ. ಅಂಡ್ ಎಲ್ಲರಿಗೂ ಏನಂದ್ರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬಾ ಇಷ್ಟ ಆಗ್ತಾ ಇದೆ. ಎಲ್ಲರೂ ಆಕ್ಟಿಂಗ್, ಯಾರೇ ಇದು ಇವಾಗ ನಾವೆಲ್ಲ ಆಕ್ಟಿಂಗ್ ಯಾರ್ಯಾರು ನಟರು ಇದೀವಿ, ಆರ್ಟಿಸ್ಟ್ ಇದೀವಿ, ನಾವೆಲ್ಲ ನ್ಯೂ ಕಮರ್ಸ್, ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ. ಸೊ ಎಲ್ಲೂ ನ್ಯೂ ಕಮರ್ಸ್ ಅನಿಸ್ತಿಲ್ಲ. ಅಂಡ್ ನನಗೇನೆ ಆಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನಂಗೂ ತುಂಬಾ ಎಮೋಷನಲ್ ಆಯ್ತು. ತುಂಬಾ ಜನ ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ಸೊ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇಷ್ಟು ವರ್ಷದ ಒಂದು ಪರಿಶ್ರಮ ನಮ್ ಶಂಕರ್ ಸರ್ದು ಅಂಡ್ ನಮ್ಮೆಲ್ಲರದು. ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ, ಇಷ್ಟ ಪಡ್ತಾ ಇದಾರೆ ಅನ್ನೋದೇ ದೊಡ್ಡ ಖುಷಿ. ನಿಮಗೆ ಕ್ಲಾರಿಟಿ ಸಿಗ್ತಾ ಮೇಡಮ್? ನೋಡಿ, ಇಲ್ಲೇ ಇದಾರೆ ಪ್ರಸನ್ನ. ಸಿನಿಮಾ ನೋಡಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ನೀವು ಬಿಡಲ್ಲ ಅಂದಿದ್ರಿ. ಇವಾಗ ಏನ್ ಹೇಳ್ತೀರಾ ನೀವ್ ಹೇಳಿ, ಏನ್ ಹೇಳ್ತೀರಾ ನೀವು? ನೀವ್ ಹೇಳಿ ಮೇಡಮ್, ಏನ್ ಅನ್ನಿಸ್ತು? ಚೆನ್ನಾಗಿದೆ, ದಯವಿಟ್ಟು. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜನ ಇಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಕನೆಕ್ಟ್ ಆದ್ರು. ಅಕ್ಕಪಕ್ಕ ನೋಡ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರು. ತುಂಬಾ ಖುಷಿ ಆಯ್ತು. ಒಂದು ಎಮೋಷನ್ ತುಂಬಿರೋಂಥ ಒಂದು ಕಂಟೆಂಟ್ ಎಲ್ಲ ಅವ್ರು ಎಂಜಾಯ್ ಮಾಡೋದು. ಆಮೇಲೆ ಸಾಂಗ್ಸ್ ಅಲ್ಲೆಲ್ಲ ವಿಷಲ್ ಹೊಡೆಯೋದು, ಅದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬಾ ಇಷ್ಟಪಡ್ತೀರಾ. ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್. ಎಲ್ಲದಕ್ಕೂ ಇವರೇ ಮೇನ್ ಕಾರಣ. ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಕನ್ನಡ ಸಿನಿಮಾ ಮೂಲಕ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ದಯವಿಟ್ಟು ಇದನ್ನ ಉಳಿಸಿ ಅಂತ ಕೇಳ್ಕೊತೀನಿ. ಮುಖ್ಯವಾದ ವಿಷಯ ಅಂತಂದ್ರೆ, ಈ ಸಿನಿಮಾನ ಯಾರು ಬಂದ್ಬಿಟ್ಟು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದವರು ಅಥವಾ ಯಾರ ಕೆಳಗಡೆನೂ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಏನೂ ಕೆಲಸ ಮಾಡದೇನೆ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿರುವಂತಹ ಶಂಕರ್ ಸರ್ ಅವರಿಂದಾನೇ ಈ ಸಿನಿಮಾ ಆಗಿರೋದು. ಅಂಡ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಇವ್ರು ತುಂಬಾ ನೀಟಾಗಿ ಸ್ಟೋರಿನ ಹೇಳಿದ್ದಾರೆ. ಏನು ಜನಕ್ಕೆ ವಿಷಯ ತಿಳಿಸ್ಬೇಕು ಅದನ್ನ ತುಂಬಾ ನೀಟಾಗಿ ಹೇಳಿದ್ದಾರೆ, ಎಲ್ಲೂ ಯಾವ ಕನ್ಫ್ಯೂಷನ್ ಇಲ್ದೇನೆ. ಸೊ ಕೂತ್ಕೊಂಡು ಯಾರೇ ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡುವಂತ ಸಿನಿಮಾ. ಏನೋ ಒಂದು ವಲ್ಗ್ಯಾರಿಟಿ ಇಲ್ಲ, ಎಲ್ಲೂ ಕೂಡ ನಿಮ್ಗೆ ಬೋರ್ ಅಂತ ಅನ್ಸಲ್ಲ. ಎಲ್ಲ ಸಾಂಗ್ಗಳು ಚೆನ್ನಾಗಿದೆ, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್. ಸೊ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ. ಯಾಕಂದ್ರೆ ಈ ತರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ಲೀಸ್ಟ್ ಒಂದು ಫಸ್ಟ್ ಫೇಸ್, ಒಂದು ಫಸ್ಟ್ ಲೇಯರ್ ಆಡಿಯನ್ಸ್ ಗಳಿಗೆ ನಾವು ರೀಚ್ ಆಗ್ಬೋದು. ಬಟ್ ಅಲ್ಲಿಂದ ಮೌತ್ ಪಬ್ಲಿಸಿಟಿ ಆದ್ರೆ ಮಾತ್ರ ಸಿನಿಮಾಗಳು ಉಳ್ಕೊಳ್ಳುತ್ತೆ. ಸೊ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇನೆ, ಆದಷ್ಟು ವಿಷಯನ ಸ್ಪ್ರೆಡ್ ಮಾಡಿ. ನಾವೇನು ಅಂದ್ರೆ ನಾವು ಹೇಳಿದ್ವಿ ಅಂತ ಹೇಳಿ ನೀವು ಸ್ಪ್ರೆಡ್ ಮಾಡೋದು ಬೇಡ. ನೀವು ಕೂಡ ನೋಡಿದಿರ ಸಿನಿಮಾ, ನಿಮ್ಗೆ ಏನ್ ಅನ್ಸಿದೆ ಅದನ್ನೇ ಬರೀರಿ.
ಸೊ ಡೆಫಿನೆಟ್ಲಿ ಐ ಆಮ್ ಶೂರ್ ಲೈಕ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಯಾಕಂದ್ರೆ ಈ ತರ ಜಾನರ್ಗಳು ಈಗ ಒಂದು ಊಟ ಅಂದ್ಮೇಲೆ ಅದರಲ್ಲಿ ಎಲ್ಲಾ ತರದ ಬಗೆಗಳು ಇರುತ್ತೆ. ಸೊ ಅದರಲ್ಲಿ ಈಗ ಕಂಟೆಂಟ್ ಸಿನಿಮಾಗಳು ಬರುತ್ತೆ, ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಸೊ ಇದ್ರಲ್ಲಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಅ ವೆರಿ ಗುಡ್ ಮೆಸೇಜ್. ಸೊ ಇವತ್ತಿನ ದಿನದಲ್ಲಿ ನೀವು ಬೆಂಗಳೂರಲ್ಲೇ ನೋಡ್ಬೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಫುಲ್ ಟ್ರಾಫಿಕ್ ಅಲ್ಲಿ ನಿಮ್ಗೆ ಉಸಿರಾಡಕ್ಕೆ ಗಾಳಿನೂ ಸಿಗದಂಗೆ ಹೋಗ್ತೀರಾ, ಯಾಕಂದ್ರೆ ಮರಗಳಿಲ್ಲ. ಸೊ ಆ ಒಂದು ಒಳ್ಳೆ ಮೆಸೇಜ್ ನ ಇದ್ರ ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ. ಸೊ ದಯವಿಟ್ಟು ಇದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಟ್ಟಿದೆ. ಸೊ ಅದನ್ನು ಕೂಡ ಇದು ಮಾಡಿ. ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಗಳಿದ್ದಾರೆ. ನನಗೆ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಅವರ ಪರ್ಫಾರ್ಮೆನ್ಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಈ ವಿಷಯನ ಸ್ಪ್ರೆಡ್ ಮಾಡಿ. ಒಬ್ಬ ಹೊಸ ನಿರ್ದೇಶಕ, ಒಬ್ಬ ಹೊಸ ನಿರ್ಮಾಪಕ ಅವರ ಒಂದು ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಶಂಕರ್ ಸರ್ ನೀವು ಮಾಡಿರೋದು ಒಂದು ಐಟ್ ಎಲ್ಲರೂ ಈಗ ತಾನೇ ನೀವು ಹೇಳಿದ್ರಿ ಎಲ್ಲರೂ ಹೈಟು ಅಂತ. ಸೊ ನಾನು ಬಂದ ತಕ್ಷಣ ಎಲ್ಲೂ ಕಾಣಿಸೋದೇ ಇಲ್ಲ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈ ಚಿತ್ರದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಫಿಲಮ್ ಇಸ್ ನಥಿಂಗ್ ಬಟ್ ಎ ಡೈರೆಕ್ಟರ್ಸ್ ಮೀಡಿಯಂ. ಯಾವಾಗ್ಲೂ ಅವರ ಪರ್ಸೆಪ್ಷನ್ ಏನು, ಮತ್ತೆ ಅವರ ಇಂಟ್ರೆಸ್ಟ್ ಏನು, ಮತ್ತೆ ಅವ್ರಿಗಿರುವಂತ ಕಾಳಜಿಗಳೇನು, ಮತ್ತೆ ಅವರ ಎಕ್ಸ್ಪ್ರೆಷನ್ಸ್ ಏನು, ಮತ್ತೆ ಅವ್ರು ಯಾರನ್ನ ಕಾಸ್ಟ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಆಗಿ ಪೋರ್ಟ್ರೇ ಮಾಡ್ತಾರೆ, ಇದಿಷ್ಟೇ ಒಂದು ಚಿತ್ರದ ಬೆನ್ನೆಲುಬಾಗಿರುತ್ತೆ. ಮತ್ತೆ ಅದೇ ದೊಡ್ಡ ಶಕ್ತಿಯಾಗಿರುತ್ತೆ ಕೂಡ. ಮತ್ತೆ ಆಕ್ಟ್ ಮಾಡುವಂತ ಅಷ್ಟು ನಟರು ಆ ಪಾತ್ರಗಳಿಗೆ ಜೀವ ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಮಾತ್ರ. ಅದು ಬಿಟ್ರೆ ನೆಕ್ಸ್ಟ್ ಶಾರ್ಟ್ ನಲ್ಲಿ ಅವ್ರು ಬೇರೆ ಇನ್ಯಾವುದೋ ಸಿಚುವೇಶನ್ಸ್ ಕೊಟ್ಟೋಗಿರ್ತಾರೆ. ಆದ್ರೆ ಇಷ್ಟು ಕಾಲ ಅದನ್ನ ಗಟ್ಟಿಯಾಗಿ ತಡೆದಿಟ್ಕೊಂಡು ನಾನು ಹೇಳಬೇಕಾದಂತ ಜೀವನ ಪ್ರೀತಿಯನ್ನ ಹೇಳಬೇಕು, ಮತ್ತೆ ಪರಿಸರದ ಬಗ್ಗೆ ಕಾಳಜಿಯನ್ನ ಹೇಳಬೇಕು, ಭಾಷೆ ಬಗ್ಗೆ ಹೇಳಬೇಕು, ಮನೆಯ ಬಗ್ಗೆ ಹೇಳಬೇಕು, ಮತ್ತೆ ತುಂಬಾ ವಿಷಯಗಳ ಬಗ್ಗೆ ಅವರು ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತೆ ಅದನ್ನ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರ ಪ್ಯಾಷನ್ಗೆ ವೆರಿ ಬಿಗ್ ಸಕ್ಸಸ್ ಟು ಹಿಮ್, ವೆರಿ ಬಿಗ್ ಸಕ್ಸಸ್. ಯಾಕಂದ್ರೆ ತುಂಬಾ ನಿರ್ದೇಶಕರಿಗೆ ಮೊದಲನೇ ಒಂದ್ 2-3 ಶಾರ್ಟ್ಸ್ ಗಳೆಲ್ಲ ಮಾಡಿ ಆದ್ಮೇಲೆ ಮತ್ತೆ ಅದ್ರಿಗೆ ಯಾಕೆ ಪಿಕ್ಚರ್ ಸರಿ ಹೋಗ್ತಿಲ್ಲ ಅಂತ ಬಿಟ್ಬಿಡುವಂತ ಸಂದರ್ಭಗಳು ತುಂಬಾ ಇರುತ್ತೆ. ಆದ್ರೆ ಕೊನೆಯ ತನಕ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ತಾನು ನಂಬಿರೋದನ್ನ ಎಕ್ಸಿಕ್ಯೂಟ್ ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಅದನ್ನ ತೋರಿಸಿದ್ದಾರೆ. ಅದಕ್ಕಾಗಿ ಈ ಚಿತ್ರ ಓಡ್ಲೇಬೇಕು. ಅವರು ಅಂತ ನಿರ್ದೇಶಕರು ಮತ್ತೆ ಅಂತ ಪ್ರೊಡ್ಯೂಸರು, ಫಸ್ಟ್ ಟೈಮ್ ನಿರ್ದೇಶಕರು, ಇಂಥವ್ರು ಗೆಲ್ಲೇಬೇಕು. ಇಂಥವ್ರು ಗೆಲ್ಲೋದ್ರಿಂದ ನಮಗೆ ಮತ್ತಷ್ಟು ಒಂದು ಒಳ್ಳೆ ವಿಷಯಗಳು ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಿನ್ನೆ ನಮ್ಮ ಪ್ರೀತಿಯ ವಿಷ್ಣು ದಾದಾ ಅವ್ರದ ಹುಡ್ದಬ್ಬ. ಇವತ್ತು ನಮ್ಮ ಕನಸಿನ ಕೂಸು ಸೋಲ್ಮೇಟ್ಸ್ ಹುಡ್ದಬ್ಬ ರಿಲೀಸ್ ಆಗಿದೆ. ಏನಿಲ್ಲ, ನಮ್ಮ ಕೆಲಸ ಆಚೆ ಕಡೆ ಬಂದಿದೆ. ಎಲ್ಲ ಕನ್ನಡ ಜನತೆ, ನಮ್ಮ ವಿಷ್ಣು ದಾದಾ ಅಭಿಮಾನಿಗಳದು ಒಂದೇ ಒಂದು ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ. ನೀವು ಒಂದ್ಸಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆಯಿಂದ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಮತ್ತು ವಿಷ್ಣುದಾದದ್ ಕೂಡ ಒಂದು ಬಿಟ್ಟು ಬರುತ್ತೆ ಒಂದು ಸಾಂಗಲ್ಲಿ, ಅದೆಲ್ಲ ನೀವು ಕೂಡ ನೋಡಿರ್ತೀರಾ. ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀವಿ. ದಯವಿಟ್ಟು ಪ್ರಮೋಟ್ ಮಾಡಿ, ಕನ್ನಡ ಸಿನಿಮಾನ ಉಳಿಸಿ. ಸೋಲ್ಮೇಟ್ಸ್, ಪರಿಸರ ಪ್ರೇಮಿ, ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನ ಈ ಜನತೆಗೆ ತೋರಿಸಿ ಅನ್ನೋದಕ್ಕೆ ಕೇಳ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಹಂಚ್ಕೊಳ್ಳಿ. ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸರ್. ಪರ್ಮಿಷನ್ ತಗೊಂಡಿದ್ವಿ ಮೇಡಮ್, ತಗೊಂಡಿದ್ದೀವಿ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮೇಡಮ್, ಮೊದಲು ತಗೊಂಡು ಇದು ಮಾಡಿದ್ವಿ. ಹಾಂ, ಇವರು ಇಲ್ಲ ಬರುತ್ತೆ. ಹೇಳಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಶಂಕರ್ ಸರ್ ಡೈರೆಕ್ಷನ್ ಮೊದಲನೇ ಸಿನಿಮಾ ಡೈರೆಕ್ಷನ್ ಅಂತ ಅನಿಸಿಲ್ಲ, ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನನ್ನೊಂದು ಚಿಕ್ಕ ಡೈಲಾಗು, ಸರ್ಕಾರಿ ಕೆಲಸ ಬೇಗ ಆಗಲ್ಲ ಅಂತ. ಸಿನಿಮಾನೂ ಬೇಗ ಆಗಲ್ಲ, ಆದ್ರೂ ಬಂದಿದ್ದೀವಿ. ಕನ್ನಡ ಸಿನಿಮಾನ ಉಳಿಸ್ಕೊಡಿ, ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಶಂಕರ್ ಸರ್, ನಮ್ಮ ನಿರ್ಮಾಪಕರು, ನಿರ್ದೇಶಕರಿಗೆ ಥ್ಯಾಂಕ್ ಯು. ಎರಡನೇದು, ಎಲ್ಲ ಮೀಡಿಯಾದವ್ರು ನಮಗೆ ಹೊಸಬರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು. ಕನ್ನಡ ಜನತೆ ಹೊಸಬರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.